ಬಿಜೆಪಿಯಲ್ಲಿ ಮುಂದಿನ ಸಿಎಂ ಅಭ್ಯರ್ಥಿ ಬಿವೈವಿ. ಹಿರಿಯ ಬಿಜೆಪಿಗರಿಗೆ ಶುರುವಾಯ್ತಾ ಪುಕ ಪುಕ. ಲೈನ್ ಕ್ಲಿಯರ್, ನೆಕ್ಸ್ಟ್ ಟಾರ್ಗೆಟ್ ಸಿಎಂ ಕುರ್ಚಿ. ಲೋಕಸಭಾ ಚುನಾವಣೆಗೆ ಇನ್ನು ಕೇವಲ 3 ತಿಂಗಳು ಬಾಕಿ ಇದೆ. ಲೋಕಸಭಾ ಚುನಾವಣೆಯಲ್ಲಿ 28ಕ್ಕೆ 28 ಸೀಟುಗಳನ್ನು ಗೆಲ್ತೀವಿ ಅಂತೇಳಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳ್ತಿದ್ದಾರೆ. ಆದ್ರೆ ರಾಜ್ಯ ಬಿಜೆಪಿಯಲ್ಲಿ ಈಗಿನ ಲೋಕಸಭಾ ಚುನಾವಣೆ ಚಿಂತೆಗಿಂತ ಹೆಚ್ಚಾಗಿ 2028ರ ಸಿಎಂ ಅಭ್ಯರ್ಥಿ ಯಾರು ಅನ್ನೋ ಚರ್ಚೆಯೇ ಜೋರಾಗಿದೆ. ಆ 2 ಹೇಳಿಕೆಗಳು ರಾಜ್ಯ ಬಿಜೆಪಿಯ ಹಿರಿಯ ನಾಯಕರ ನಿದ್ದೆಗೆಡಿಸುತ್ತಿವೆ. ಹಾಗಾದ್ರೆ ಏನವು ಆ 2 ಹೇಳಿಕೆಗಳು ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಓರ್ವ ವ್ಯಕ್ತಿಗೆ ಪ್ರಮೋಷನ್ ಸಿಗುತ್ತೆ ಅಂದ್ರೆ ಅದು ಹಿರಿತನ ಮತ್ತು ಅನುಭವದ ಮೇಲೆ ಸಿಗೋದಲ್ಲ, ಆ ವ್ಯಕ್ತಿಯ ಚಾಣಾಕ್ಷ ನಡೆಯಿಂದ ಸಿಗೋದು. ಹಿರಿತನದ ಮೇಲೆ ಉನ್ನತ ಹುದ್ದೆ ಸಿಗುತ್ತೆ ಅನ್ನೋದಾಗಿದ್ರೆ ಕೆಎಸ್ ಈಶ್ವರಪ್ಪ ಯಾಕೆ ಬಿಜೆಪಿಯಲ್ಲಿ ಸಿಎಂ ಆಗ್ಲಿಲ್ಲ? ರಾಮ ಮಂದಿರ ಹೋರಾಟದಲ್ಲಿ ಮುಂಚೂಣಿ ಪಾತ್ರ ವಹಿಸಿದ್ದ ಮತ್ತು ಪಕ್ಷವನ್ನ ಬೇರುಮಟ್ಟದಿಂದ ಕಟ್ಟಿ ಬೆಳೆಸಿದ್ದ ಎಲ್.ಕೆ. ಅಡ್ವಾಣಿ ಅದೇಕೆ ಪ್ರಧಾನಿ ಆಗ್ಲಿಲ್ಲ? ಪ್ರಧಾನಿ ಹೋಗ್ಲಿ, ಅದೇಕೆ ರಾಷ್ಟ್ರಪತಿಯೂ ಆಗ್ಲಿಲ್ಲ? ಹೀಗಾಗಿ ರಾಜಕೀಯದಲ್ಲಿ ಬರೀ ಹಿರಿತನ ಮತ್ತು ಅನುಭವ ನಗಣ್ಯ. ಪರಿಸ್ಥಿತಿಗೆ ತಕ್ಕಂತೆ ಕಾರ್ಯತಂತ್ರ ಬದಲಾಯಿಸಿಕೊಳ್ಳುವ ಚಾಣಾಕ್ಷತೆ ಇದ್ರೆ ಯಾರು ಬೇಕಾದ್ರೂ ಉನ್ನತ ಹುದ್ದೆಯನ್ನ ಪಡ್ಕೊತಾರೆ. ಅದಕ್ಕೆ ದಿ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಬಿಎಸ್ವೈ ಪುತ್ರ ಬಿವೈ ವಿಜಯೇಂದ್ರ. ಬಿವೈ ವಿಜಯೇಂದ್ರ ಅವರಿಗೆ ರಾಜಾಹುಲಿ ಬಿಎಸ್ವೈ ಬರೀ ಫಾದರ್ ಅಲ್ಲ, ರಾಜಕೀಯ ಗಾಡ್ ಫಾದರ್ ಕೂಡ ಹೌದು. ಆದ್ರೆ ವಿಜಯೇಂದ್ರ ಕೇವಲ ತಂದೆಯ ನೆರಳಲ್ಲಿ ಬೆಳೆದ ನಾಯಕನಲ್ಲ, ತಮ್ಮದೇ ಆದ ತಂತ್ರಗಾರಿಕೆ ಮತ್ತು ತಮ್ಮದೇ ಆದ ವರ್ಚಸ್ಸನ್ನ ಬಿಲ್ಡ್ ಮಾಡಿಕೊಂಡಿದ್ದಾರೆ. ತಂದೆ ಬಿಎಸ್ವೈ ಈ ರಾಜ್ಯದ ಸಿಎಂ ಆಗಿದ್ದಾಗ ಆರ್.ಆರ್. ನಗರ, ಶಿರಾ ಮತ್ತು ಕೆಆರ್ ಪೇಟೆ ಬೈ ಎಲೆಕ್ಷನ್ಗಳನ್ನ ಗೆಲ್ಲಿಸಿಕೊಟ್ಟ ಹಿರಿಮೆ ವಿಜಯೇಂದ್ರ ಅವರಿಗಿದೆ. ಅದೇ ರೀತಿ ಲಿಂಗಾಯತ ಜಾತಿ ಬಲವು ಬಿವೈ ವಿಜಯೇಂದ್ರ ಅವರ ಬೆನ್ನಿಗಿದೆ. ಹೀಗಾಗಿ ಅದೆಷ್ಟೋ ಬಿಜೆಪಿ ಯುವಕರು ವಿಜಯೇಂದ್ರ ಅವರು ಈ ರಾಜ್ಯದ ಸಿಎಂ ಆಗಬೇಕು ಅಂತ ಬಯಸುತ್ತಿದ್ದಾರೆ. ಬರೀ ಬಯಸೋದಷ್ಟೇ ಅಲ್ಲ, ಪೂಜೆ ಪುನಸ್ಕಾರಗಳನ್ನು ನೆರವೇರಿಸುತ್ತಿದ್ದಾರೆ. ಈ ನಡುವೆ ತುಮಕೂರಿನ ಶ್ರೀ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಅಧ್ಯಕ್ಷರಾದ ಸ್ವಾಮಿ ವೀರೇಶಾನಂದ ಸರಸ್ವತಿ ಸ್ವಾಮೀಜಿ ಅವರು ಇತ್ತೀಚೆಗೆ ಒಂದು ಹೇಳಿಕೆ ಕೊಟ್ಟಿದ್ರು. ವಿಜಯೇಂದ್ರ ಅವರೇ, ಮುಂದಿನ 1 ದಶಕದಲ್ಲಿ ನಿಮ್ಮ ಹೆಗಲಿಗೆ ದೊಡ್ಡ ದೊಡ್ಡ ಜವಾಬ್ದಾರಿಗಳು ಬರಲಿವೆ. ಈ ರಾಜ್ಯದ ಜನ ನಿಮ್ಮಲ್ಲಿ ಮುಂದಿನ ಮುಖ್ಯಮಂತ್ರಿಗಳನ್ನ ನೋಡ್ತಿದ್ದಾರೆ ಅಂತ ಹೇಳಿದ್ರು. ಆತ್ಮೀಯರಾದ ವಿಜಯೇಂದ್ರ ಅವರೇ, ಮುಂದಿನ ದಶಕಗಳಲ್ಲಿ ಬಹಳ ದೊಡ್ಡ ದೊಡ್ಡ ಜವಾಬ್ದಾರಿಗಳು ನಿಮ್ಮ ಹೆಗಲಿಗೆ ಬರುತ್ತೆ. ಬರೆದಿಟ್ಕೊಳ್ಳಿ ಇದನ್ನು. ಈ ರಾಜ್ಯದ 5 ಕೋಟಿ ಜನ ನಿಮ್ಮಲ್ಲಿ ಮುಂದಿನ ಮುಖ್ಯಮಂತ್ರಿಯನ್ನು ನೋಡ್ತಾ ಇದ್ದಾರೆ. ಇದೇ ರೀತಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರನ್ನ ಮುಖ್ಯಮಂತ್ರಿ ಮಾಡಿಯೇ ಮಾಡುತ್ತೇವೆ ಅಂತೇಳಿ ಮಾಜಿ ಡಿಸಿಎಂ ಗೋವಿಂದ ಕಾರಜೋಳ ಹೇಳಿದ್ರು. ಬಿವೈ ವಿಜಯೇಂದ್ರ ಮುಖ್ಯಮಂತ್ರಿ ಆಗೋವರೆಗೂ ನಾವು ಅವರ ಶಕ್ತಿಯಾಗಿರುತ್ತೇವೆ. ಬಿವೈ ವಿಜಯೇಂದ್ರ ಮೀನಿನ ಮರಿಯಂತೆ, ಮೀನಿನ ಮರಿಗೆ ಈಜು ಕಲಿಸುವ ಅವಶ್ಯಕತೆ ಇಲ್ಲ. ಬಿಎಸ್ ಯಡಿಯೂರಪ್ಪ ಅವರಿಗಿಂತ ಬಿವೈ ವಿಜಯೇಂದ್ರ 1 ಹೆಜ್ಜೆ ಮುಂದಿರುತ್ತಾರೆ ಅಂತೇಳಿದ್ರು. ನಿಮ್ಮ ಕೈಗಳನ್ನ ಬಲಪಡಿಸ್ತಕ್ಕಂಥ ಕೆಲಸ ಜವಾಬ್ದಾರಿ ನಮ್ಮ ಮೇಲೆ. ಯಾಕಂದ್ರೆ ಬರೀ ನಿಮ್ಗೆ ಹೆಣ್ಣು ಕೊಟ್ಟಿಲ್ಲ, ನಿಮಗೆ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸ ನಾವು ಮಾಡ್ತೀವಿ ಅಂತ ಹೇಳಿ ಈ ಸಂದರ್ಭದೊಳಗೆ ಹೇಳಿ ನಾವು ನಿಮ್ಮ ಜೊತೆಯಲ್ಲಿ ಇರ್ತೀವಿ. ಇನ್ನೂ 10 ವರ್ಷಗಳ ಕಾಲ ನೀವು ಮುಖ್ಯಮಂತ್ರಿ ಆಗುವವರೆಗೂ ನಿಮ್ಮ ಜೊತೆಯಲ್ಲಿ ಹೋರಾಟ ಮಾಡ್ತೀವಿ ಅಂತ ಹೇಳಿ ಇವತ್ತು ತಾವೇನು ಪ್ರಥಮ ಬಾರಿಗೆ ಬಂದಿದ್ದೀರಿ. ತಮಗೆ ಮತ್ತೊಮ್ಮೆ ನಾನು ಎಲ್ಲರ ವತಿಯಿಂದ ಸ್ವಾಗತ ಮಾಡಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಹೀಗೆ ಬಿವೈ ವಿಜಯೇಂದ್ರ ಅವರಿಗೆ ಸ್ವಾಮೀಜಿಗಳು ಮತ್ತು ಬಿಜೆಪಿ ಹಿರಿಯ ರಾಜಕಾರಣಿಗಳೇ ಮುಂದಿನ ಸಿಎಂ ಆಗ್ತಾರೆ ಅಂತೇಳಿ ಆಶೀರ್ವಾದ ಮಾಡ್ತಿದ್ರೆ, ಮತ್ತೊಂದು ಕಡೆ ಬಿವೈ ವಿಜಯೇಂದ್ರ ಎಲ್ಲೇ ಹೋದ್ರು ಮುಂದಿನ ಮುಖ್ಯಮಂತ್ರಿ ಬಿವೈ ವಿಜಯೇಂದ್ರ ಅವರಿಗೆ ಜೈ ಅನ್ನೋ ಜೈ ಘೋಷಗಳು ಕೇಳಿ ಬರ್ತಿವೆ. ಹೀಗಾಗಿ ವಿಜಯೇಂದ್ರ ಅವರು ಕೂಡ ಸಿಕ್ಕ ರಾಜ್ಯಾಧ್ಯಕ್ಷ ಹುದ್ದೆಯ ಅವಕಾಶವನ್ನ ಸದ್ಬಳಕೆ ಮಾಡಿಕೊಂಡು ಅತಿ ದೊಡ್ಡ ನಾಯಕರಾಗಿ ಬೆಳೆಯೋಕೆ ಸಜ್ಜಾಗಿದ್ದಾರೆ. ಆದ್ರೆ ಅವರು ಈ ರಾಜ್ಯದ ಮುಂದಿನ ಮುಖ್ಯಮಂತ್ರಿ ಆಗ್ತಾರಾ ಇಲ್ವಾ ಅನ್ನೋದು ಅವರು ತೆಗೆದುಕೊಳ್ಳೋ ಖಡಕ್ ನಿರ್ಧಾರಗಳು ಮತ್ತು ಪರಿಸ್ಥಿತಿಗೆ ತಕ್ಕಂತೆ ಅದೇಕೆ ರಿಯಾಕ್ಟ್ ಆಗ್ತಾರೆ ಅನ್ನೋದರ ಮೇಲೆ ನಿಂತಿದೆ. ಈ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.